ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಮೆನ್ನ ಮತ್ತು ಭಟಾರೊಂದಿಗೆ ಅಳದುಳಿದ ಜನಗಳು, ಹೆಣ್ಮಕ್ಳು ಜಾಸ್ತಿ, ಜೊತೆಗೆ ನೆಫಿಸು, ರಾಮೇರಿ ಇವರೆಲ್ಲರೂ ಅಬ್ಟು ಕ್ಷೇತ್ರವನ್ನು ಈಗ ತಲುಪಿರ್ತಾರೆ. ವೈರಿಗ್ಳ್ಯಾರು ಅಟ್ಟಿಸ್ಕೊಂಡು ಬರೋ ಅವಕಾಶಗಳು ಇಲ್ಲ ಅಂತ ಹೇಳಿಬಿಟ್ಟು ನೆಜಮುಟ್ ನೆಫಿಸ್ಗೆ ಸಮಾಧಾನ ಮಾಡಿರ್ತಾಳೆ. ಮುಂದೆ ಅವರು ದೆಂದರೆ ಅನ್ನೋ ಒಂದು ಊರನ್ನು ತಲುಪ್ತಾರೆ. ಅಲ್ಲಿ ಹಾತೋರ್ ದೇವರ ದೇವಸ್ಥಾನ ಇರುತ್ತೆ. ನದಿಯ ಎಡದಂಡೆಯಲ್ಲೇ ಅದಿರುತ್ತೆ. ಕೋಡುಗಳು ಇರತಕ್ಕಂತಹ ಒಂದು ಹಸುರೂಪದ ಪ್ರೇಮ ದೇವತೆನೇ ಹಾತೋರ್. ಈ ಹಾತೋರ್ ಸುಖ, ಸಂಗೀತ ಮತ್ತು ನೃತ್ಯಗಳಿಗೂ ಕೂಡ ದೇವತೆ ಅನ್ನೋ ಒಂದು ನಂಬಿಕೆ. ಜೊತೆಗೆ ಮಗು ಹುಟ್ಟಿದ ತಕ್ಷಣ 7 ಹಾತೋರ್ ದೇವತೆಗಳು ಬಂದು ಮಗು ಸುತ್ತ ಕೂತ್ಕೊಂಡು ಅದರ ಭವಿಷ್ಯವನ್ನ ನಿರ್ಧರಿಸುತ್ತವೆ ಅನ್ನೋದು ಆಗಿನ ಐಗುಪ್ತ ಸಮಾಜದಲ್ಲಿದ್ದ ನಂಬಿಕೆ ಆಗಿರುತ್ತೆ. ಇವರೆಲ್ಲರೂ ಹಾತೋರ್ ದೇವರ ದೇಗುಲಕ್ಕೆ ಹೋಗ್ತಾರೆ. ಕ್ನೆಮ್ನನ್ನು ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕಾಲುಗಳಿಗೆ ಶಕ್ತಿ ಬಂದಿರುತ್ತೆ, ಆದರೆ ಕಣ್ಣಲ್ಲಿ ಕಣ್ಣು ಕಾಣಿಸದೇ ಇದ್ರೂ ಕೂಡ ನೋವು ಸ್ವಲ್ಪ ಕಡಿಮೆ ಆಗಿರುತ್ತೆ. ನೆಫಿಸ್ಗೆ ಹುಟ್ಟಲಿದ್ದ ಮಗುವನ್ನ ನೋಡ್ಕೋ ಅಂದ್ಬಿಟ್ಟು ಅಲ್ಲಿದ್ದ ಪ್ರತಿಯೊಬ್ಬರೂ ಪ್ರಾರ್ಥನೆ ಸಲ್ಲಿಸ್ತಾರೆ. ರಾಮೆರಿಪ್ಟ ಮೆನ್ನ ಕಡೆಗೆ ನೋಡ್ತಾನೆ. ಎಲ್ಲರಿಗಿಂತ ಹಿಂದೆ ದೇವಾಲಯದ ಒಂದು ಕಂಬಕ್ಕೆ ಅವನು ಹೊರಗೆ ನಿಂತಿರ್ತಾನೆ. ಅವನು ಮಾತ್ರ ಯಾವುದೇ ಪ್ರಾರ್ಥನೆ ಮಾಡದೆ ಸುಮ್ಮನೆ ಮೌನವಾಗಿ ನಿಂತಿರ್ತಾನೆ. ಮುಂದೆ ಎಡದಂಡೆನಲ್ಲಿ ವೆಸಿ ಅನ್ನೋ ಒಂದು ದೊಡ್ಡ ಹಳ್ಳಿ ಥರ ಇದ್ದ ಒಂದು ಊರಿರುತ್ತೆ. ಅಲ್ಲಿ ಅಮನ್ ದೇವಸ್ಥಾನ ಇರುತ್ತೆ. ಈಗ ಯಾತ್ರಿಕರ ದೇವರಾಗಿರುತ್ತೆ ಅದು, ದೋಣಿಕಾರರ ಸಂಗಾತಿ ಅದು. ದಂಡಿನಲ್ಲಿ ದುಡಿಯೋ ಬಡ ರೈತರಿಗೆ ಬಹಳ ಪ್ರೀತಿ ಪಾತ್ರವಾದ ದೇವರು ಅಮನ್. ಎಲ್ಲರೂ ಇಳಿಯೋದು ಬೇಡ ಅಂದ್ಬಿಟ್ಟು ಭಟ ಮತ್ತು ಅವನ ಅಂಬಿಗರು ಮಾತ್ರ ಆ ದೋಣಿಯಿಂದ ಇಳಿದು ಊರೊಳಗಡೆ ಹೋಗ್ತಾರೆ. ದೇಗುಲದ ಹತ್ರ ಇದ್ದ ಒಂದು ಅಂಗಡಿನಲ್ಲಿ ಬಾತುಕೋಳಿಗಳನ್ನ ಕೊಡ್ತಾರೆ. 12 ರೊಟ್ಟಿಗಳನ್ನ ಪಡ್ಕೊತಾರೆ. ಇನ್ನು ಕೆಪ್ಟು ವರ್ತಕನ ನಾವೇ ಎಲ್ಲೂ ಕಣ್ಣಿಗೆ ಬಿದ್ದಿರೋದಿಲ್ಲ. ಎಡ್ಫು ಮತ್ತು ಸೈನ್ಯಗಳ ಮಧ್ಯೆ ಎಲ್ಲೋ ಇರಬಹುದು ಅಂತ ಭಟ ಊಹಿಸಿರ್ತಾನೆ. ಆತ ತಮ್ಮನ್ನ ನೋಡಬಾರ್ದು, ಏಕೆಂದ್ರೆ ನೋಡ್ಬಿಟ್ರೆ ಮೆಂಫಿಸ್ ಅಥವಾ ಇನ್ನೆಲ್ಗಾದ್ರೂ ಈ ಸುದ್ದಿಯನ್ನು ಅವನು ಹೇಳಬಹುದು ಅನ್ನೋ ಒಂದು ಆತಂಕ, ಕಾತುರ ಭಟಾನಿಗಿರುತ್ತೆ. ಈ ವಿಷಯವನ್ನ ಆತ ಅಂಬಿಗರಿಗೂ ಮೆನ್ನನಿಗೂ ಕೂಡ ಹೇಳಿರ್ತಾನೆ. ಕೆಪ್ಟು ಮೆಂಫಿಸಲ್ಲಿ ಆಡಿದ್ದ ಮಾತು ಮೆನ್ನನಿಗೆ ನೆನಪಿರುತ್ತೆ. ನಾಯಕರು ನಿಶ್ಚಿಂತೆಯಾಗಿರ್ಲಿ, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಅವನೇನೋ ಹೇಳಿರ್ತಾನೆ. ಆ ವರ್ತಕ ತನ್ನ ಧರ್ಮದ ಹಾಗೆ ತಾನು ಮರ್ತಿರ್ತಾನೆ, ಆದರೆ ಪರಿಸ್ಥಿತಿ ಬೇರೆ ರೂಪವನ್ನೇ ತಾಳ್ಬಿಟ್ಟಿರುತ್ತೆ. ಮೆನ್ನನಿಗೆ ಗೊತ್ತಿರುತ್ತೆ. ಈಗ ಕಂಡ್ರೂ ಕೂಡ ಅವನು ನವರಾದ ಮಾತನ್ನೇ ಆಡ್ತಾನೆ. ಸಹಾಯ ಬೇಕಾ ಅಂತ ಕೇಳ್ತಾನೆ, ಕೊಡ್ತಾನೆ. ಆ ನಂತರ ಮೆಂಫಿಸ್ಗೆ ಹೋಗ್ಬಿಟ್ಟು ಅವರೆಲ್ಲ ಈ ಕಡೆ ಹೋಗ್ತಿದ್ರು ಅಂತ ಹೇಳಿದ್ರು ಹೇಳಬಹುದು ಅಂಥೇಳಿ ಮೆನ್ನ ಭಟ ಎಲ್ಲ ಯೋಚನೆ ಮಾಡ್ತಾರೆ. ಇದೊಂದು ವಿಷಯದಲ್ಲಿ ಸಮಸ್ಯೆ ಜಟಿಲ ಆಗೋದಿಲ್ಲ. ಎಡ್ಫು ಹತ್ರ ಆಗ್ತಿದ್ದ ಹಾಗೇನೆ ಕತ್ತಲು ಆಗೋಕ್ಕೆ ಪ್ರಾರಂಭ ಆಗತ್ತೆ. ನೆಫಿಸ್ಗೆ ನೋವು ಶುರು ಆಗತ್ತೆ. ನೆಜ್ಮುಟ್ ಹೇಳ್ತಾಳೆ, 2ನೇ ಹೆರಿಗೆ ಬಹಳ ತಡ ಏನೂ ಆಗೋದಿಲ್ಲ ಅಂತ. ಯಾಕೆ ಬೇಕು, ಊರಿನ ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು ದೋಣಿಯನ್ನು ಎಡಬದಿಯಿಂದ ಮುಂದಕ್ಕೆ ಒಯ್ತಾರೆ. ಒಬ್ಬ ಅಂಬಿಗ ಹೇಳ್ತಾನೆ, ಅಗೋ ಅಂತ ತೋರಿಸ್ತಾನೆ. ಬಲಗಡೆ ದಂಡಿನಲ್ಲಿ ಕಲ್ಲುಗಳ ನೈಸರ್ಗಿಕ ಕಟ್ಟೆ ಇದ್ದಲ್ಲಿ 10 ದೀಪಗಳನ್ನು ಹಚ್ಚಿದ್ದ ಒಂದು ದೊಡ್ಡ ನಾವೆ ಇರುತ್ತೆ. ಅದು ಕೆಪ್ಟುವಿನ ವರ್ತಕ ನಾವೆ ಆಗಿರುತ್ತೆ. ಎಲ್ಲೂ ನಿಲ್ಲಿಸ್ಬೇಡಿ, ನೇರ ಹೋಗ್ಬಿಡಿ ಅಂತ ಭಟ ಅಂಬಿಗರಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ನೆಫಿಸ್ಲ ನರಳಾಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೆಜ್ಮುಟ್ಗೆ ಚಡಪಡಕ್ಕೆ ಶುರು ಆಗುತ್ತೆ. ಅಹೂರ ನೆಫ್ರೂರ ಇಬ್ರು ಕತ್ತಲೆಯಲ್ಲಿ ಆಕೆಗೆ ನೆರವಾಗ್ತಾ ಇರ್ತಾರೆ. ಮೆನ್ನ ಓ ವಸೈರಿಸ್, ಓ ವಸೈರಿಸ್ ಅಂತ ಅಂತಿರ್ತಾನೆ. ದೋಣಿಯಲ್ಲಿದ್ದವರು ಆ ದೇವನ ಹೆಸರನ್ನು ಉಚ್ಚರಿಸ್ತಿದ್ದ ಹಾಗೇನೆ ಎಡ್ಫು ದೇವರನ್ನು ಕೂಡ ನೆನೆಯುತ್ತಾ ಮೆನ್ನ ಓ ಹೋರಸ್, ಓ ಹೋರಸ್ ಅಂತ ಇರ್ತಾನೆ. ಅದನ್ನು ಕೇಳಿ ಉಳಿದವರು ಕೂಡ ಓ ಹೋರಸ್, ಓ ಹೋರಸ್ ಅಂತಿರ್ತಾರೆ. ಹಾಗೂ ಹೀಗೂ ದೋಣಿ ಎಡ್ಫುವನ್ನು ದಾಟ್ತಿದ್ದ ಕೆಲವೇ ಕ್ಷಣಗಳಲ್ಲಿ ನೆಫಿಸ್ಗೆ ಪ್ರಸವ ಆಗತ್ತೆ. ಮಗು ಅಳುತ್ತೆ. ಎಲ್ಲರೂ ಸಮಾಧಾನದ ನಿಟ್ಟುಸಿರು ಬಿಡ್ತಾರೆ. ನೆಜ್ಮುಟ್ ತಾಯಿ ಮಾಸನ್ನ ಎಳೆದು ತೆಗೆಯುತ್ತಿದ್ದ ಹಾಗೇನೆ ಮಗುವನ್ನು ಎತ್ಕೊಂತಾಳೆ ನೆಫ್ರೂರ. ಆ ಕತ್ತಲೆಯಲ್ಲೂ ಕೂಡ ಅಗತ್ಯದ ಪರೀಕ್ಷೆ ಮುಗಿಸ್ತಾಳೆ. ಗಂಡು ಮಗು ಅಂತ ಹೇಳ್ತಾಳೆ. ತಬಬುವ ಹೇಳ್ತಾಳೆ, ರಾಮೇರಿ ನಿನಗೊಬ್ಬ ತಮ್ಮ ಬಂದ ಅಂತ. ದೂರ ದೋಣಿ ಮೂತಿ ಹತ್ರ ಇದ್ದ ಮೆನನಲ್ಲಿಗೆ ಬಂದ್ಬಿಟ್ಟು ರಾಮೇರಿಪ್ಟ ಕೇಳ್ತಾನೆ, 7 ಹಾತೋರ್ ದೇವತೆಗಳು ಈಗ ಬರ್ತಾವ ಅಂತ ಕೇಳಿದಾಗ, ಅದೊಂದು ಕಲ್ಪನೆ ಮಗು ಅಂತ ಮೆನ್ನ ಹೇಳ್ತಾನೆ. ನಮಗೆ ಕಾಣಿಸಲ್ವಾ ಅದು ಅಂದಾಗ, ಅಂತ ಮೆನ್ನ ಹೇಳ್ತಾನೆ. ಹಾಗಾದರೆ ಭವಿಷ್ಯದಲ್ಲಿ ಮಗು ಏನಾಗುತ್ತೆ ಅಂತ ಹೇಳೋದು ಯಾರು ಅಂತ ರಾಮೇರಿ ಕುತೂಹಲದಿಂದ ಕೇಳ್ತಾನೆ.
ಅರ್ಚಕರೇ ಹೇಳೋದು, ಆದರೆ ಅವ್ರ ಗುಟ್ಟು ನನಗೆ ಗೊತ್ತು, ಯಾರಿಗೂ ಹೇಳಲ್ಲ ಅಂತ ನೀನು ಮಾತು ಕೊಡು, ನಾನು ಹೇಳ್ತೀನಿ ಅಂತ ಮೆನ್ನ ಹೇಳ್ತಾನೆ. ಆಯಿತು, ಮಾತು ಕೊಟ್ಟಿದ್ದೀನಿ ಅಂತ ರಾಮೇರಿ ಹೇಳ್ತಾನೆ. ನೋಡು, ಇದು ಎಡ್ಫು ಅಲ್ವಾ, ಇಲ್ಲಿರೋದು ಹೋರಸ್ ದೇವರು. ಹೋರಸ್ ಯಾರು ಗೊತ್ತಾ ನಿಂಗೆ ಅಂತ ಕೇಳಿದಾಗ, ಗೊತ್ತು, ಒಸೈರಿಸ್ನ ಮಗ, ಅಪ್ಪ ಕತೆ ಹೇಳಿದ್ರು ಅಂತ ರಾಮೇರಿ ಹೇಳ್ತಾನೆ. ಹೋರಸ್ ಚಿಕ್ಕವನಿದ್ದಾಗ ಅವನಪ್ಪ ಏನು ಮಾಡ್ತಿದ್ದ ಗೊತ್ತಾ ಅಂದಾಗ, ಇಲ್ಲ, ಅದನ್ನು ಅಪ್ಪ ಹೇಳಲಿಲ್ಲ ಅಂತ ರಾಮೇರಿ ಹೇಳ್ತಾನೆ. ಆಗ ಮೆನ್ನ ಹೇಳ್ತಾನೆ, ನೋಡು, ಅವನು ತೀರ್ಕೊಂಡ್ಮೇಲೆ ಒಸೈರಿಸ್ ನ್ಯಾಯಾಲಯಕ್ಕೆ ಹೋಗ್ತಾನಲ್ಲ, ಬೆಳೀತಿದ್ದ ಮಗನ ನೋಡೋಕ್ಕೆ ಅವನು ಆಗಾಗ ಬರ್ತಾ ಇರ್ತಾನೆ ಅಂದಾಗ ಇವನು ಹೋಗ್ಬಿಡ್ತಾನೆ. ಬಂದು ಮಗನ ಕೇಳ್ತಾ ಇರ್ತಾನೆ, ಒಬ್ಬ ಮನುಷ್ಯ ಮಾಡಬಹುದಾದಂತಹ ಉದಾತ್ತವಾದ ಕೆಲಸ ಯಾವುದು ಅಂತಂದರೆ ತನ್ನ ತಂದೆ ತಾಯಿಗೆ ಆದ ಪ್ರತೀಕಾರಕ್ಕೆ ಸರಿಯಾಗಿ ಸೇಡನ್ನು ತೀರಿಸ್ಕೊಳ್ಳೋದು ಅಂತ ಹೇಳಿದಾಗ, ಹ್ಞೂ ಹ್ಞೂ ಅಂತ ರಾಮೇರಿ ಹೇಳ್ತಾನೆ. ಸೆತ್ ಸೋತ ಸುದ್ದಿ ತಿಳಿದಾಗ ರಾದೇವ ಏನು ಹೇಳ್ದ ಗೊತ್ತಾ, ಶಿಕ್ಷೆ ವಿಧಿಸೋಕ್ಕೆ ಅವನನ್ನು ಹೋರಸ್ ವಶ ಕೊಡಿ ಅಂತ. ಒಸೈರಿಸ್ಗೆ ಸೆತ್ ಏನು ಮಾಡಿದ್ನೋ ಅದನ್ನೇ ಸೆತ್ಗೆ ಹೋರಸ್ ಮಾಡಲಿ ಅಂತ ಹೇಳಿದಾಗ ಇಡೀ ದೇವಗಣಗಳೆಲ್ಲ ಹೌದು ಹೌದು ಅಂದರು. ಅದು ತಿಳಿದ ತಕ್ಷಣ ಹೋರಸ್ ಓರೆಯಿಂದ ಖಡ್ಗ ತೆಗಿತಾನೆ, ಸೆತ್ನ ದುರ್ನಾಥದ ತಲೆಯನ್ನು ಕತ್ತರಿಸ್ತಾನೆ. ಅಂದರೆ ತನ್ನ ತಂದೆಗೆ ಸೆತ್ ಮಾಡಿದ್ನಲ್ಲ, ಹಾಗೇನೆ ಇವನಿಗೂ ಕೂಡ ಅವನ ದೇಹವನ್ನು 14 ಹೋಳು ಮಾಡ್ದ ಅಂತ ಮೆನ್ನ ಹೋರಸ್ನ ಕಥೆಯನ್ನು, ಒಸೈರಿಸ್ನ ಕಥೆಯನ್ನು ಹೇಳ್ತಾ ಇರ್ತಾನೆ. ಹ್ಞೂ ಅಂತ ರಾಮೇರಿ ಹೇಳ್ತಾನೆ. ಆಗ ಎಡ್ಫು ಊರಲ್ಲಿ ಡಂಗೂರ ಸಾರಿದ್ರು. ಎಡ್ಫು ನಿವಾಸಿಗಳೇ ಸಂತೋಷ ಪಡಿ, ಸ್ವರ್ಗಗಳ ಅಧಿಪತಿಯಾದ ಮಹಾನ್ ದೇವ ಹೋರಸ್ ಒಸೈರಿಸ್ನ ವೈರಿಯನ್ನು ಸಂಹಾರ ಮಾಡಿದ್ದಾನೆ, ತಮ್ಮ ತಂದೆಯ ಕೊಲೆಯ ಸೇಡನ್ನು ತೀರಿಸ್ಕೊಂಡಿದ್ದಾನೆ. ಸತ್ತವನ ಮಾಂಸವನ್ನು ನೀವು ಬೇಕಾದರೆ ತಿನ್ನಿ, ಆ ಕೆಂಪು ಗೆಂಡ ಮೃಗದ ರಕ್ತವನ್ನು ಕುಡಿರಿ, ಅವನ ಮೂಳೆಗಳನ್ನು ಬೆಂಕಿಲಿ ಸುಡ್ರಿ, ಹೋಳುಗಳನ್ನು ಚೂರು ಚೂರು ಮಾಡಿ ನಿಮ್ಮ ಬೆಕ್ಕುಗಳಿಗೆ ಎಸೀರಿ, ಅದರ ಅಮೇಧ್ಯವನ್ನು ಉರುಗಗಳು ತಿನ್ನಲಿ ಅಂಥೇಳಿ ಸಾರಿಸಿರ್ತಾರೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ರಾಮೇರಿ ಹ್ಞೂ ಹ್ಞೂ ಅಂತ ಇರ್ತಾನೆ. ಮೆನ್ನ ಮತ್ತೆ ಹೇಳ್ತಾನೆ, ಜನ ಜೈಘೋಷ ಮಾಡಿದ್ರು, ಸೇಡು ತೀರಿಸಿದ ವೀರಬಾಹು ಹೋರಸ್ ಉಗೆ ಉಗೆ ಅಂದ್ರು ಅಂತ ಹೇಳಿದಾಗ, ಅಯ್ಯ ಅಂತ ರಾಮೇರಿ ಮತ್ತೆ ಬಾಯಿ ಹಾಕ್ತಾನೆ. ಅಯ್ಯ ಅನ್ಬೇಡ, ನನ್ನ ಮೆನ್ನ ಅನ್ನು ಅಂತ ಮೆನ್ನ ಹೇಳ್ತಾನೆ. ಮೆನ್ನಯ್ಯ, ಇದು ಯಾವಾಗ ನಡೀತು ಅಂತ ಕೇಳಿದಾಗ, 10 ಸಲ 10 ಅಂದರೆ 100, 100 ಸಲ 10 ಅಂದರೆ 1000 ಅಂತ ಮೆನ್ನ ಹೇಳ್ತಾನೆ. ಹೌದು, ಗೊತ್ತು ನನಗಿದು, ಇಪ್ಪಿಯವ್ರ ಗುರು ಹೇಳ್ಕೊಟ್ಟಿದ್ದಾರೆ ಅಂತ ರಾಮೇರಿ ಹೇಳ್ತಾನೆ. ಹಾಂ ಅಂತ ಎಷ್ಟೋ 1000 ವರ್ಷಗಳ ಹಿಂದೆ ಇದೆಲ್ಲ ನಡೆದಿತ್ತು ಅಂತ ಮೆನ್ನ ಹೇಳ್ತಾನೆ. ಇರಬಹುದು, ಯಾಕೆ ಗೊತ್ತಾ, ಎಡ್ಫು ದೇವಸ್ಥಾನ ಕಟ್ಟೋಕ್ಕೆ ಹುಡುಗ ಆಗಿದ್ದಾಗ ನಮ್ಮಪ್ಪ ಮತ್ತು ಅವರಪ್ಪ ಇಬ್ಬರು ಬಂದಿದ್ರಂತೆ. ಆಗ ಹಾಡುಗಾರರು ಬಂದು ಒಂದು ಹಾಡು ಹೇಳಿದ್ರಂತೆ ಅಂತ ಹೇಳಿಬಿಟ್ಟು ರಾಮೇರಿ ಮೆನ್ನಂಗೆ ಹೇಳ್ತಾನೆ. ನಿಂಗೆ ಗೊತ್ತಾ ಅದು ಅಂದಾಗ, ಹ್ಞೂ ಗೊತ್ತು ಗೊತ್ತು, ವೀರರ ವೀರ ಹೋರಸ್ ಉಗೆ, ತಂದೆಯ ಕೊಂದವನ ಮಣ್ಣು ಮುಕ್ಕಿಸಿದ ಧೀರ ಉಗೆ, ಈ ಥರ ತಾನೆ ಅಂತ ರಾಮೇರಿ ಹೇಳಿದಾಗ, ಸೊಗಸಾದ ಹಾಡಿದು, ಆದರೆ ಇದನ್ನು ಬೇರೆ ಬೇರೆ ರೀತಿಯ ಐಗುಪ್ತದಲ್ಲಿ ಎಲ್ಲ ಕಡೆನೂ ಹಾಡ್ತಾರೆ ಅಂತ ಹೇಳಿಬಿಟ್ಟು ಮೆನ್ನ ಹೇಳ್ತಾನೆ. ಆಗ ಇವನು ಮತ್ತೆ ಬಾಯಿ ಹಾಕ್ತಾನೆ. ಅದೆಲ್ಲ ಆಯಿತು, ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಮೆನ್ನಯ್ಯ ಅಂದಾಗ, ಏನು ಅಂತ ಮತ್ತೆ ಕೇಳಿದಾಗ, ಭವಿಷ್ಯದಲ್ಲಿ ಈ ಮಗು ಏನಾಗುತ್ತೆ, ನನ್ನ ತಮ್ಮ ಏನಾಗ್ತಾನೆ ಅಂತ ರಾಮೇರಿ ಕುತೂಹಲದಿಂದ ಕೇಳ್ತಾನೆ. ನೋಡು, ನಿಮ್ಮಪ್ಪ ಈ ಕಾಲದ ಒಸೈರಿಸ್ ದೇವರಿದ್ದ ಹಾಗೆ, ನೀನು ಮತ್ತು ನಿನ್ನ ತಮ್ಮ ಇಬ್ಬರು ಒಸೈರಿಸ್ನ ಮಕ್ಕಳು, ಅಂದರೆ ಹೋರಸ್ ವೀರರು ಅಲ್ವಾ ಅಂತ ಹೇಳಿದಾಗ ರಾಮೇರಿಗೆ ಮೌನ ಆಗುತ್ತೆ, ಕಂಠ ಉಮ್ಮಳಿಸಿ ಬರುತ್ತೆ. ಮೆನ್ನ ಕೇಳ್ತಾನೆ, ಮಗು ಅಳ್ತಾ ಇದೆಯಾ ಅಂದಾಗ, ಇಲ್ಲ ಮೆನ್ನಯ್ಯ, ನನಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರಾಮೇರಿ ಕಣ್ಣಲ್ಲಿ ನೀರನ್ನು ತುಳುಕಿಸ್ತಾನೆ ಹೇಳ್ತಾನೆ. ಈ ಕಡೆ ನೆಜ್ಮುಟ್ ಹೇಳ್ತಾಳೆ, ಮಗು ಹಾಲು ಚಿಪ್ತಾ ಇದೆ, ನೆಫಿಸ್ಗೆ ನಿದ್ದೆ ಬಂದಿದೆ, ದೋಣಿ ನಿಲ್ಲಿಸೋದು ಬೇಡ, ಹೀಗೆ ಹೋಗ್ತಾನೇ ಇರಲಿ, ನಮ್ಮ ಪ್ರಯಾಣ ಮುಂದುವರಿತಾನೇ ಇರಲಿ ಅಂತೇಳಿ ಹೇಳ್ತಾಳೆ. ಕಾಣಿಸ್ಕೊಂಡಾಗ ಎಚ್ಚರಿಕೆ ಆಗುತ್ತೆ ಎಲ್ಲರಿಗೂ. ಮಗುವನ್ನ ಎಲ್ಲರೂ ನೋಡ್ತಾರೆ. ಪುಷ್ಟವಾದ ಮಗು, ಕೆಂಪು ಕೆಂಪು ಬಣ್ಣ ಇರುತ್ತೆ. ದೋಣಿ ದಂಡೆ ಮುಟ್ಟಿದಾಗ ನೆಫಿಸ್ ಎದ್ದು ಮಗುವನ್ನು ಎತ್ಕೊಂಡು 2 ಹೆಜ್ಜೆ ನಡೀತಾಳೆ. ಮೆನೆಪ್ಟಾನ ಮಗುವಿಗೆ ರಾನ ದರ್ಶನವನ್ನ ಮಾಡಿಸ್ತಾಳೆ. ಅಮ್ಮ, 7 ಹಾತೋರ್ ದೇವತೆಗಳು ಬಂದು ಕತ್ಲಲ್ಲಿ ಮಗುನ ಸುತ್ತಗಟ್ಟಿ ಏನು ಹೇಳಿದ್ವು ಅಂತ ನನಗೆ ಗೊತ್ತು ಅಂತ ರಾಮೇರಿ ಹೇಳ್ತಾನೆ. ಏನು ಹೇಳಿದ್ವಪ್ಪ ಅಂತ ನೆಫಿಸ್ ಕೇಳಿದಾಗ, ಅವನು ಹೋರಸ್ ಆಗ್ತಾನೆ, ನನ್ನ ಹಾಗೇನೆ ಅಂತ ರಾಮೇರಿ ಸಂಭ್ರಮದಿಂದ ಹೇಳ್ತಾನೆ. ಮುಂದೆ
ಸೈನೆ ಸಿಕ್ಕತ್ತೆ. ಅಲ್ಲಿ ಎಷ್ಟೊಂದು ಕಲ್ಲುಗಳು, ಕಲ್ಲು ಹಾಸುಗಳಿರುತ್ತೆ. ನೆಕೆನ್ ಎಷ್ಟಾದರೂ ಶಿಲ್ಪಿ ಆ ಕಲ್ಲು ಹಾಸುಗಳನ್ನ ಒಲವಿನ ದೃಷ್ಟಿಯಿಂದ ನೋಡ್ತಾನೆ. ಆಗ ಮೆನ್ನ ಕೇಳ್ತಾನೆ, ಬಾಣಗಳನ್ನ ಹೊರಗೆ ತೆಗಿಬೇಕು ಅಂತ ಆಸೆ ಆಗ್ತಿದ್ಯಾ ಅಂತ ಕೇಳಿದಾಗ, ಹಾ, ಒಂದಿನ ಯಾವತ್ತಾದ್ರೂ ಇಲ್ಲಿಗೆ ಬಂದೇ ಬರ್ತೀನಿ. ಆನ್ಪು ವೀರನ ಮತ್ತು ಜನನಾಯಕರ ಬೃಹತ್ ಶಿಲ್ಪಗಳನ್ನ ನಾನಿಲ್ಲಿ ಕಡಿತೀನಿ ಅಂತ ನೆಕೆನ್ ಉತ್ತರ ಕೊಡ್ತಾನೆ. ಆಗ ಮೆನ್ನ ಹೇಳ್ತಾನೆ, ಆಗ ನಾನು ನಿಮ್ಮ ಚಾನಗಳನ್ನ ಮಸದ್ ಕೊಟ್ಟು ಅವ್ರ ಕತೆ ಬರೀತಾ ಹಾಡು ಕಟ್ಕೊಂತ ನಾನು ಕೂಡ ನಿಮ್ಮ ಮುಂದೆ ಕೂತ್ಕೋತೀನಿ ಅಂತ ಮೆನ್ನ ನಗ್ತಾನೆ ಹೇಳ್ತಾನೆ. ಇನ್ನು ಮುಂದೆ ಹೋದ್ರೆ ನೀಲ ನದಿ ಧುಮ್ಮಿಕ್ಕುವಂತಹ ಪಿಲೆ ದ್ವೀಪ ಬರುತ್ತೆ. ಅಲ್ಲಿಗೆ ದೋಣಿ ಪ್ರವಾಸ ಅಂತ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಎಡಗಡೆ ಇದ್ದ ಒಂದು ಕಾಲುವೆಯನ್ನ ಭಟ ಅಂಬಿಗರಿಗೆ ತೋರಿಸ್ತಾನೆ. ಈ ಕಡೆ ಹೊರಡೋಣ, ಹಾಯಿ ಬಿಚ್ಚಿ, ಇನ್ನ ಅವಸರ ಅನ್ನೋದಿಲ್ಲ, ನಿಧಾನವಾಗಿ ಹೋಗೋಣ. ಬೆಳಕು ಹರಿಯೋಷ್ಟರಲ್ಲಿ ನಾವು ಈ ಮಹಾಪ್ರಭು, ಮಹಾ ಅರ್ಚಕ, ಅಮಾತ್ಯರು, ಪಾಳೆಗಾರರು ಈ ದೇಶದಲ್ಲಿ ಇರೋದೇ ಇಲ್ಲ. ಯಾಕೆಂದ್ರೆ ಇಲ್ಲಿಗೆ ಅವ್ರ ದೇಶ ಮುಗಿದು ಹೋಗುತ್ತೆ, ನಮ್ಮದಿನ್ನ ಹೊಸ ದೇಶ ಅಂತ ಭಟ ಹೇಳ್ತಾನೆ. ಅಷ್ಟೊತ್ತಿಗೆ ಬೆಳಕು ಹರಿಯೋಕ್ಕೆ ಪ್ರಾರಂಭ ಆಗತ್ತೆ. ಬೆಳಕು ಕತ್ತಲು ಬೆಳಕು ನಡೀತಾನೆ ಇರುತ್ತೆ. ಮತ್ತೊಮ್ಮೆ ಬೆಳಕಾಗತ್ತೆ. ಆ ಸಮಯದಲ್ಲಿ ಅವರು ನುಬಿಯಾವನ್ನ ತಲುಪಿರ್ತಾರೆ. ಈಗ ಕ್ನೆಮ್ಹೊಟೆಪ್ನ ಕಣ್ಣುಗಳ ಪಟ್ಟಿಯನ್ನು ಬಿಚ್ಚುತ್ತಾರೆ. ಅವನಿಗೆ ಕುರುಡು ಅಂದ್ರೆ ಕಣ್ಣು ಕಾಣಿಸ್ತಿರೋ ಪರಿಸ್ಥಿತಿ ಇರುತ್ತೆ. ಆದರೆ ಕಣ್ಣಿನ ಗಾಯ ಗುಣ ಆಗಿರುತ್ತೆ. ಮತ್ತು ಮುಂದೆ ಹೋಗ್ತಾರೆ. ಅಲ್ಲೊಂದು ಹಳ್ಳಿ ಬರುತ್ತೆ. ಒಳವ ಕಾಲುವೆಗಳು ಕೂಡ ಇರುತ್ತೆ, ಕೆಲ ಹಳ್ಳಿಗಳು ಇರುತ್ತೆ. ಬಳಸುದಾರಿ ಮರಳುಗಾಡನ್ನ ಹೀಗೆ ನೇರವಾಗಿ ದಾಟಿದ್ರೆ ಹತ್ರ. ಈ ಕಡೆ ನೆಲೆಸ್ಬೇಕು ಅಂತ ಇದ್ದೀರಾ ಅಂತ ಹಳ್ಳಿಗರು ಕೇಳ್ತಾರೆ. ಬೆಂಕಿ ಹಚ್ಚಿಬಿಟ್ಟು ನಮ್ಮ ತಂಡದವರೆಲ್ಲ ತೀರ್ಕೊಂಡು ಹೋದ್ರು. ದುಡಿದು ಬದುಕೋಕೆ ಯಾವ ನೆಲ ಆದ್ರೇನು, ನಾವು ಅದಕ್ಕೆ ಹೀಗೆ ಉಳಿದವ್ರು ಹೀಗೆ ಬರ್ತಾ ಇದ್ದೀವಿ ಅಂತ ಭಟ ಮತ್ತು ಅವನ ಅಂಬಿಗರು ಹೇಳ್ತಾರೆ ಹಳ್ಳಿಗರಿಗೆ. ಪಾಪ ಹೊಟ್ಟೆಗೆ ಏನಾದರೂ ಆಗಿದೆಯಾ, ಹಸುಗೂಸು ಬೇರೆ ಇದೆ ಅಂತ ಹಳ್ಳಿಗರು ಇವರನ್ನ ಕೇಳ್ತಾರೆ. ಇವರು ಅವರ ಆತಿಥ್ಯವನ್ನ ಸ್ವೀಕರಿಸ್ತಾರೆ. ನಡೆದು ಹೋದ್ರೆ ಹಳ್ಳಿಗಳಿಗೆ ಎಷ್ಟು ದೂರ ಬೇಕು ಅಂತ ಭಟ ಕೇಳಿದಾಗ, 1 ಹಗಲಿನ ದಾರಿ ಅಂತ ಹಳ್ಳಿಗರು ಹೇಳ್ತಾರೆ. ನಿಮ್ಮಿಂದ ಒಂದು ಉಪಕಾರ ಆಗಬೇಕು, 2 ಕತ್ತೆ ಬೇಕು ನಮಗೆ, ವಿನಿಮಯಕ್ಕೆ ಈ ದೋಣಿಯನ್ನ ಕೊಡ್ತೀವಿ ಅಂತೇಳಿ ಹೇಳಿದಾಗ ಆ ಹಳ್ಳಿಗರು ಯೋಚನೆ ಮಾಡ್ತಾರೆ. ಇನ್ನು ಕೆಲವರ ಸಲಹೆಗಳನ್ನ ಕರೆದು ಮಾತಾಡ್ಕೊಳ್ತಾರೆ. ಅವರವರೇ ಕೊಟ್ಟಿಗೆಯಲ್ಲಿದ್ದ 2 ಕತ್ತೆಗಳನ್ನ ಬಿಚ್ಚಿ ಕೊಡ್ತಾರೆ. ಬಾಣಂತಿಗೂ ಮಗುವಿಗೂ 1 ಕತ್ತೆ. ಕ್ನೆಮ್ಹೊಟೆಪ್ ನಡೀತೀನಿ ಅಂತ ಹೇಳ್ಬಿಟ್ಟು ಈಟಿಯನ್ನ ಊರ್ಗೋಲ್ ಮಾಡಿಕೊಂಡು ನಿಧಾನವಾಗಿ ನಡೀತಾನೆ. ಭಟಾನ 2 ಮಕ್ಕಳು, ಅಹುರಾಳ ಮಗಳು ಮತ್ತು ರಾಮೆರಿಪ್ಟಾಗೆ ಕತ್ತೆ ಸವಾರಿ ಅಂತ ಇವರೆಲ್ಲ ಹಂಚಿಕೆ ಹಾಕಿರ್ತಾರೆ. ಆದರೆ ರಾಮೆರಿಪ್ಟ ಒಪ್ಪೋದಿಲ್ಲ. ನಾನು ನಡೀತೀನಿ, ಪರವಾಗಿಲ್ಲ ಅಂತ ಹೇಳ್ತಾನೆ. ಬಹಳ ಆಯಾಸ ಆದರೆ ನನ್ನ ಹೆಗಲ ಮೇಲೆ ಕೂತ್ಕೊಪ್ಪ, ಕತ್ತೆಗಿರೋ ಅಷ್ಟೇ ಬುದ್ಧಿ ನನಗೂ ಇದೆ, ನಾನು ಕತ್ತೆ ಥರ ಅಂತ ಭಟ ಹೇಳ್ತಾನೆ. ನೆಲೆಗೊಳ್ಳೋಕ್ಕೆ ಮುನ್ನ 1 ಹಗಲಿನ ಕೊನೆ ಪ್ರಯಾಣ ಪ್ರಾರಂಭ ಆಗತ್ತೆ. ಇದೆಲ್ಲ ಆಯಿತು. ಇನ್ನು ಸುಮಾರು 2 ತಿಂಗಳು ಕಳೆದು ಹೋಯಿತು. 2 ತಿಂಗಳು ಕಳೆದ ನಂತರ ಹರಿದ ನಡುವಸ್ತ್ರ, ಭುಜದ ಮೇಲೆ ಚಿಂದಿ ಚಾದರವನ್ನು ಹಾಕ್ಕೊಂಡು ಊರಿ ಬುಡವೆ ಜಜ್ಜು ಹೋಗಿದ್ದಂತಹ ಪೈಪರಸ್ ದಂಟೆ ಹಿಡ್ಕೊಂಡಿದ್ದ ಒಬ್ಬ ಮನುಷ್ಯ. ಅವನ ಮೈಯೆಲ್ಲ ಸೊರಗು ಹೋಗಿರುತ್ತೆ. ತಲೆಯಲ್ಲಿ ನೆರೆ ಕೂದಲು ನೀಳವಾಗಿ ಬೆಳೆದಿರುತ್ತೆ. ಅಷ್ಟೇ ನೆರೆತ ಗಡ್ಡ ಜೋಲಾಡ್ತಾ ಇದ್ದ ಮನುಷ್ಯ ಒಬ್ಬ ಭಟ ಮತ್ತಿತರು ನೆಲೆಸಿದ್ದ ಈ ಹೊಸ ತಾಣದ ಕಡೆಗೆ ಬರ್ತಾ ಇರ್ತಾನೆ. ಆತ ಬಂದಾಗ ಭಟ ಮತ್ತು ಅವನ ಪತ್ನಿ ಅಹೂರ, ತಬಬುವ ಇವರೆಲ್ಲರೂ ಅಲ್ಲೇ ಒಂದು ಪುಟ್ಟ ಹೊಲದಲ್ಲಿ ರೆಂಟೆ ಹೊಡಿತಾ ಇರ್ತಾರೆ. ಬಿಸಿಲು ಮರೆಗೆ ಅಂತ ಒಂದು ಚಪ್ಪರವನ್ನ ಕಟ್ಕೊಂಡು ಅದ್ರ ಕೆಳಗಡೆ ಮಕ್ಕಳನ್ನ ಕೂಡಿಸ್ಕೊಂಡು ಮೆನ್ನ ಪಾಠ ಹೇಳ್ಕೊಡ್ತಾ ಇರ್ತಾನೆ. ಹೊಂಡಗಳನ್ನ ತೋಡಿ ಕಂಬಗಳನ್ನ ನೆಟ್ಟು ಒಂದು ಮನೆ ಕಟ್ಟಕ್ಕೆ ತನ್ನ ಹೆಂಡತಿಗೆ ಯಜಮುಟ್ಟಿಗೆ ಕ್ನೆಮ್ಹೊಟೆಪ್ ನೆರವಾಗ್ತಾ ಇರ್ತಾನೆ. ಇನ್ನೊಂದು ಚಪ್ಪರದ ಕೆಳಗಡೆ ನೆಕನ್ ಕೂತ್ಕೊಂಡು ಸಣ್ಣ ಸಣ್ಣ ಶಿಲಾಮೂರ್ತಿಗಳನ್ನ ಕೊರೆಯೋ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹುಲಿ, ಚಿರತೆ, ಸಿಂಹ, ನೀರಾನೆ, ಕುಳ್ಳ ಮನುಷ್ಯ, ಕುಣಿಯೋ ಹೆಣ್ಣು, ಕರಡಿ ಈ ಥರ ಪುಟ್ಟ ವಿಗ್ರಹಗಳನ್ನು ನೆಕನ್ ಮಾಡ್ತಾ ಇರ್ತಾನೆ. ಅಲ್ಲೇ ಮೂಲೆಯಲ್ಲಿ ಕೂತ್ಕೊಂಡು ನೀಳವಾದ ಕಡ್ಡಿಗಳಿಂದ ಒಂದು ತಟಿಕೆ ಹೆಣೆಯನ್ನ ಅನ್ಪುವಿನ ವಿಧವೆ ಪತ್ನಿ ಮಾಡ್ತಾ ಇರ್ತಾಳೆ. ನೆಫರೂರ ಆಕಾಶದ ಕೆಳಗಡೆಗೆ ಒಂದು ಒಲೆಯನ್ನು ರಚಿಸಿ ಕುಟ್ಟಿ ಪುಡಿ ಮಾಡಿದ ಹಿಟ್ಟನ್ನ ಒಂದು ಹಲಗೆಯಲ್ಲಿ ತಟ್ಟಿ ಕೆಂಡಗಳ ಮೇಲೆ ಅದನ್ನ ಬೇಯಿಸ್ತಾ ಕೂತಿರ್ತಾಳೆ. ಅದು ಎಲ್ಲರಿಗೋಸ್ಕರನು. ಅಲ್ಲಿಗೆ ಎಲ್ಲರಿಗೋಸ್ಕರ ಆಕೆ ಅಡುಗೆ ಮಾಡಿ ಹಾಕ್ತಾ ಇರ್ತಾಳೆ. ಸುಂಟರ್ ಗಾಳಿ ಬೀಸದಂತೆ ಮಣ್ಣಿನ ಗೋಡೆಗಳನ್ನು ರಚಿಸಿ ತಾಳೆ ಸೋಗೆಗಳನ್ನ ಚಾವಣಿ ಮಾಡಿದ್ದ ಒಂದು ಪುಟ್ಟ ಕೋಣೆಯಲ್ಲಿ ನೆಫಿಸ್ ತನ್ನ ಎಳೆ ಮಗುವಿನ ಜೊತೆ ಹಾಲು ಉಡಿಸ್ಕೊಂತ ಕೂತಿರ್ತಾಳೆ.
ಒಬ್ಬ ಅಪರಿಚಿತ ಯಾರೋ ಬಂದನಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಆತಂಕ ಮತ್ತು ಕುತೂಹಲ ಭಯ ಆಗ್ತಾ ಇರುತ್ತೆ. ಆದರೆ ಇವ್ರನ್ನೆಲ್ಲ ನೋಡಿದ್ನಲ್ಲ ಅಂತ ಆತನಿಗೆ ಸಂತೋಷ ಆಗ್ತಾ ಇರುತ್ತೆ. ಬಂದವನು ಕೂಗ್ತಾನೆ, ಬಟ ನೆಜ್ಮುಟಕ್ಕ ಅಕ್ಕ ತಬಬುವ ಅಂತೆಲ್ಲ ಕೂಗ್ತಾ ಆ ವ್ಯಕ್ತಿ ಬರ್ತಾನೆ. ಅವನ ಧ್ವನಿಯಿಂದ ಇವರು ಅವನ ಗುರುತು ಹಿಡಿತಾರೆ. ಅವನು ಬಡಗಿ ಸೆತ್ನ ಆಗಿರ್ತಾನೆ. ಓ ಸೆತ್ನಾ ಸೆತ್ನಾ ಅಂತ ಇವರೆಲ್ಲರೂ ಬಾ ಬಾಂಧವ ಅಂತ ಹೇಳ್ತಾರೆ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಬಿಡ್ತಾರೆ. ನೆಕೆನ್ನ ಚಪ್ರದ ಹತ್ರಕ್ಕೆ ಬರ್ತಾರೆ. ಅಲ್ಲಿದ್ದ ಒಂದು ಕಲ್ಲು ಸೆತ್ನಾಗೆ ಪೀಠ ಆಗುತ್ತೆ. ಬಟ ಹೇಳ್ತಾನೆ, ನೋಡು, ನಮ್ಗೆ ಇದ್ದಿದ್ದು ನೀನೇ ಶ್ರೇಷ್ಠ ಬಡಗಿ, ಆದ್ರೆ ನಿನಗೆ ಎಂಥ ಕುರ್ಚಿ ಕೊಡ್ತಾ ಇದ್ದೀವಿ ನೋಡು ಅಂತ ಹೇಳ್ತಾರೆ. ಸೆತ್ನ ತನ್ನ ಮುಖಕ್ಕೆ ಮತ್ತು ಪಾದಗಳಿಗೆ ನೀರನ್ನ ಹನಿಸ್ಕೊಳ್ತಾನೆ. ರಾತ್ರಿ ಎಲ್ಲಿದ್ದೆ ನೀನು ಅಂತ ಬಟ ಕೇಳಿದಾಗ, ಒಂದು ಮರದ ಕೆಳಗಡೆ ಇದ್ದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ನಾವಿಲ್ಲಿರೋದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಬಟ ಕೇಳಿದಾಗ, ಆನಂದೋದ್ವೆಗಳಿಂದ ಒದ್ದೆಯಾದ ಕಣ್ಣುಗಳನ್ನು ಸೆತ್ನ ಒರೆಸ್ಕೊಳ್ತಾನೆ. 1 ತಿಂಗಳಾಯಿತು ನಾನು ಊರು ಬಿಟ್ಟು. ನಾನು ಎಲ್ಲೂ ಭಿಕ್ಷೆ ಬೇಡಲಿಲ್ಲ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಟು ರೊಟ್ಟಿ ಸಂಪಾದಿಸ್ಕೊಂಡು ಸೈನ್ಯ ಕಡೆಗೆ ಬಂದೆ. ನೀರಾನೆ ಪ್ರಾಂತ್ಯದವನು ಅಂತ ನಾನು ಯಾರ ಹತ್ರ ಹೇಳಲೂ ಇಲ್ಲ. ನಮ್ಮಲ್ಲಿ ನಡೆದಿದ್ದು ಐಗುಪ್ತದಲ್ಲಿ ಈಗ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಒಂದು ದಿವಸ ದೋಣಿಕಾರರ ಜೊತೆಗೆ ಮಾತಾಡ್ತಾ ಇದ್ದಾಗ, ಎಡಕಾಲುವೆಯಲ್ಲಿ ಒಂದು ಹಳ್ಳಿಲಿ ಯಾವುದೋ ಒಂದು ಪರದೇಶಿ ಕುಟುಂಬ ಒಂದು ದೋಣಿ ಕೊಟ್ಟು 2 ಕತ್ತೆ ಕೊಂಡ್ಕೊಂಡ್ರು ಅಂತ ಹೇಳಿದ್ರು. ಮರದ ಸೂಕ್ಷ್ಮ ಬಿಟ್ಟು ನನಗಿನ್ನೇನು ಗೊತ್ತಾಗುತ್ತೆ ನನ್ನ ತಲೆಗೆ. ಆದರೂ ಯೋಚನೆ ಮಾಡಿದೆ, ಆ ಕುಟುಂಬ ನಮ್ಮ ಕಡೆದೇ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದೆ. ಈ ದಾರಿ ಹಿಡ್ದೆ. ದಾರಿ ತಪ್ಪಿತು, ಆದರೂ ಬಿಡಲಿಲ್ಲ, ಸಿಕ್ಕಿದ್ರಿ. ಆ ದೇವರುಗಳಿಗೆ, ಎಲ್ಲ ದೇವರುಗಳಿಗೂ ನಾನು ಧನ್ಯವಾದ ಅರ್ಪಿಸ್ಬೇಕು ಅಂತ ಸೆತನ ಹೇಳ್ತಾನೆ. ಆ ಕಿವವ ಕೊಡದೆ ಎಂಥ ಧನ್ಯವಾದ ನಿಂದು ಅಂತ ಬಟ ಹೇಳ್ತಾನೆ. ಆದರೆ ಆ ಕಿವವ ಇಳಿಸ್ಬೇಕು ಅಂತಂದರೆ 6 ತಿಂಗಳು ಕಾಯಬೇಕು. ಏಕೆಂದರೆ ಈಗಿನ್ನೂ ಬೀಜ ಬಿತ್ತಿದ್ದೀವಿ, ಎವೆ ಬೆಳೆಸಿ ಧಾನ್ಯ ಹರಿದು ಬಟ್ಟೆ ಇಳಿಸ್ಬೇಕಲ್ಲ ಅಂತ ಬಟ ನಗ್ತಾ ಹೇಳ್ತಾನೆ. ಆಗ ರಾಮರೆಪ್ಟ ಹೇಳ್ತಾನೆ, ಅಷ್ಟೊತ್ತಿಗೆ ನಮ್ಮ ಬಟ ಮಾವಂಗೆ ಕಿವವದ ರುಚಿನೇ ಮರ್ತು ಹೋಗಿರುತ್ತೆ ಅಂತ ನಗಾಡಿದಾಗ, ನೀನಿದೆಯಲ್ಲ ಅಳಿಯ, ಶುರು ಮಾಡಿಸುವಂತೆ ಅಂತ ಬಟನು ನಗ್ತಾ ಹೇಳ್ತಾನೆ. ಅಷ್ಟೊತ್ತಿಗೆ ನೆಜ್ಮುಟ್ ಕೇಳ್ತಾಳೆ, ಸರಿ, ಅಲ್ಲಿ ಊರಿನ ಕತೆ ಏನಾಯಿತು ಹೇಳು ಅಂತ ಕೇಳಿದಾಗ ಆ ಸೆತ್ನ ಹೇಳಕ್ಕೆ ಶುರು ಮಾಡ್ತಾನೆ. ಮಹಾ ಅರ್ಚಕನ ಆಜ್ಞೆ ಹಾಗೆ ವಕೀಲ ಒಟ್ಟು 10,000 ಜನರನ್ನು ಸೆರೆ ಹಿಡ್ಕೊಂಡ. ಕಣ್ಣಿಗೆ ಬಿದ್ದ ದೋಣಿಗಳನ್ನೆಲ್ಲ ವಶ ಮಾಡಿಕೊಂಡ. ಅವುಗಳಲ್ಲಿ ಈ ನಮ್ಮೂರಿನ ಜನರನ್ನು ಬಂದಿಗಳಾಗಿ ಮಾಡಿ ಮೆಂಫಿಸ್ಗೆ ಸಾಗಿಸಿದ್ರು. ಅವರಲ್ಲಿ ಸುಮಾರು 2,000 ಮಕ್ಕಳಿದ್ವು. ಹೆಮ್ಟಿನ ಮೊದಲನೇ ದಿನವೇ ಹೊಡೆದು ಸಾಯಿಸ್ಬಿಟ್ರು ಅಂತ ಹೇಳಿದಾಗ ಬಟಾಗೆ ತಕ್ಷಣವೇ, ಅಯ್ಯೋ, ನಮ್ಮ ನಾಯಕರಿಗೆ ಹೆಮ್ಟಿನ ಹೊಡೆದು ಸಾಯಿಸ್ದಾಗೆ ಕನಸಾಗಿತ್ತಲ್ವಾ ಅನಿಸುತ್ತೆ. ಪ್ರಮುಖರೆಲ್ಲರೂ ರಾಜಬಂದಿಗಳಾದರು. ಅರಮನೆ ಕಾರಾಗೃಹಕ್ಕಂತೆ ಅವರೆಲ್ಲ. ಬಟ ಮತ್ತು ಮೆನ್ನನನ್ನು ಬಹಳ ಹುಡುಕಾಡಿದ್ರು. ಶವಪೆಟ್ಟಿಗೆ ನಿರ್ಮಿಸಿಕೊಟ್ಟಿದ್ದ ಬಡಗಿ ಸೆತ್ನಾಗೆ ಅಂದರೆ ನನಗೋಸ್ಕರ ಶೋಧ ಮಾಡಿದ್ರು. ಒಳನಾಡಿಗೆ ಹೋದೆ ನಾನು. ಹಳ್ಳಿಯಿಂದ ಹಳ್ಳಿಗೆ ಅಲ್ಲದೆ. ವಕೀಲನೇ ಪ್ರಾಂತ್ಯಪಾಲ ಅಂತ ಗೊತ್ತಾದ ಮೇಲೆ ತಲೆ ಮರೆಸ್ಕೊಂಡ್ಬಿಟ್ಟು ನಾನು ಆ ಪ್ರಾಂತ್ಯವನ್ನು ಬಿಟ್ಟುಬಿಟ್ಟೆ. ಗೇಬು ಕುಟುಂಬದ ಆಭರಣ ಇತ್ಯಾದಿ ಇಲ್ಲವೇ ಇಲ್ಲ ಅಂತ ವಕೀಲ ಸಾಧಿಸ್ಕೊಂಡ್ಬಿಟ್ಟು ಅವನ್ನೆಲ್ಲ ತನ್ನ ಸ್ವಂತಕ್ಕೆ ವಶಪಡಿಸ್ಕೊಂಡ್ಬಿಟ್ಟ. ಇನ್ನು ಸೆತಕ್ ನೆಕ್ಕು, ಸೆನ್ ಉಸರ್ಟು, ಹಜ್ರೆ ಎಲ್ಲರೂ ವಾಪಸ್ಸಾದರು. ಈಗ ಅವ್ರ ಮೆರೆದಾಟ ನಡೀತಾ ಇದೆ. ಅಪೆಟ್ಟಂದು ಕೂಡ ಬಹಳ ಆರ್ಭಟ ನಡೀತಾ ಇದೆ. ಆದರೆ ಇವರೆಲ್ಲರೂ ವಕೀಲನಿಗೆ ಹೆದರ್ಕೋತಾರೆ. ಮಹಾ ಅರ್ಚಕರು ಒಳನಾಡಲ್ಲಿ ಸಂಚರಿಸಿ ಮೊಸಳೆ ಪ್ರಾಂತ್ಯಕ್ಕೆ ಹೋದ್ರು. ಧರ್ಮ ದಿಗ್ವಿಜಯ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಈ ಸಲ ಸೈನ್ಯಕ್ಕೆ ಯಾರು ಭರ್ತಿ ಆಗಿಲ್ಲ. ಆ ಕೆಲಸವನ್ನ ವಕೀಲ ನಿಧಾನವಾಗಿ ಮಾಡಿಸ್ತಾನಂತೆ. ಊರು ಸುಡೋಕ್ ಮುಂಚೆ ಹೊರಗೆ ಕಟ್ಟಿದ್ದ ರಾಸುಗಳಲ್ಲಿ 1/4 ಅಂಶ ಭೂಮಾಲೀಕರಿಗೆ, 3/4 ಅಂಶ ರಾಜಗೃಹಕ್ಕೆ ಕೊಟ್ರು. ನಾವು ನಿಲ್ಸಿದ್ವಲ್ಲ ಸ್ಮಾರಕ ಕಂಬ, ಅದನ್ನ ಸುಟ್ಟುಬಿಟ್ರು. ಮತ್ತೆ ರಾಜಗೃಹದ ಸುತ್ತಲೂ ಗೋಡೆ ಎಬ್ಸಿದ್ದಾರೆ. ಆದರೆ ಇದು ಇವಾಗಿಂದ 2 ಆಳು ಎತ್ತರದ್ದು. ಕ್ನೆಮ್ ಹೊಟಪು ಮತ್ತು ಬಟ ಏನಾದ್ರು ಅಂತ ವಕೀಲ ಬಹಳ ಕೂಗಾಡ್ತಿದ್ದ. ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಿರಬಹುದು ಅಂತ ಸಂಶಯದ ಮೇಲೆ ಅವರದೇ ಹೇರ್ ದೋಣಿಯ ನಾವಿಕರು, ಸೇವಕರು, ಸೈನಿಕರು ಎಲ್ಲರಿಗೂ 100 ಏಟುಗಳನ್ನು ಕೊಟ್ಟ. ನೆಫಿಸ್ ತಾಯಿ ಮತ್ತು ಪ್ರಮುಖರ ಪತ್ನಿಯರೆಲ್ಲ ಸುಟ್ಟು ಹೋಗಿರಬೇಕು ಅಂತ ಅಭಿಪ್ರಾಯ ಪಟ್ಟರು. ಸುಟ್ಟ ಮನೆಗಳಿಗೆಲ್ಲ ಹೊಸ ಚಾವಣಿ ಹಾಕ್ತಾ ಇದ್ದಾರೆ. ಅಂತೂ ಮತ್ತೆ ದಾಸ್ಯ ಜೀವನ ಪುನಃ ಆರಂಭ ಆಗ್ತಾ ಇದೆ ಅಂತ ಸೆತ್ನ ನಿಟ್ಟುಸಿರು ಬಿಡ್ತಾನೆ. ಹೀಗೆ ದಿನ ಕಳೀತಾ ಹೋಗುತ್ತೆ. ಬಡಗಿ ಸೆತ್ನ ಆ ಬಳಗದಲ್ಲಿ ಒಬ್ಬನಾಗಿ ಮತ್ತೆ ಬರ್ತಾನೆ. ವರ್ಷಗಳು ಕಳೆದರೂ ಕೂಡ ಶವಪೆಟ್ಟಿಗೆ ನಿರ್ಮಿಸೋ ಅಗತ್ಯ ಅವನಿಗೆ ಬೀಳೋದಿಲ್ಲ. ಮೆನ್ನ ಪೈಪರಸ ಹಾಳೆಗಳನ್ನು ತರಿಸ್ಕೊಳ್ತಾನೆ. ನೀರಾನೆ ಪ್ರಾಂತ್ಯದ
ಈ ಕ್ರಾಂತಿಯ ಕಥೆಗಳನ್ನು ಬರೀತಾನೆ, ಹಾಡುಗಳನ್ನು ರಚಿಸ್ತಾನೆ. ಇನ್ನು ಕೊಳಲು ಬಟಾನ ಕೈಗಳನ್ನು ಅಲಂಕರಿಸೋದಿಲ್ಲ, ಏಕೆಂದರೆ ಅವನ ಕೊಳಲು ಈಗಾಗಲೇ ಮೆನೆಪ್ಟಾನ ಶವದ ಜೊತೆಗೆ ಇರುತ್ತೆ. ಆದರೆ ಆತ ಹೊಸ ಗೀತೆಗಳನ್ನು ರಚಿಸ್ತಾನೆ, ಹಾಡುಗಾರ ಆಗ್ತಾನೆ. ಇನ್ನು ಬಟಾನ ಒಬ್ಬ ಹುಡುಗ ಶಿಲ್ಪಿ ನೆಕ್ಕನ್ನನ ನೆಚ್ಚಿನ ಶಿಷ್ಯ ಆಗ್ತಾನೆ. ಮೆನೆಪ್ಟಾನ ಮಕ್ಕಳಿಬ್ಬರಿಗೂ ಹೊಟ್ಟೆ ಶಸ್ತ್ರಾಭ್ಯಾಸ ಮಾಡಿಸ್ತಾನೆ. ಆಗಾಗ ಮೆನ್ನ ಹೇಳ್ತಾ ಇರ್ತಾನೆ, ನೋಡಿ, ಕತ್ತಲಾದ ಮೇಲೆ ಬೆಳಕು ಹರಿದೇ ಹರಿಯುತ್ತೆ. ಇದು ತುಂಬ ಸಾಮಾನ್ಯ ಅಂತ ತೋರಿಸುತ್ತೆ, ಆದರೆ ಇದು ತುಂಬ ಅಸಾಮಾನ್ಯ ವಿಷಯ, ನೆನಪಿಡಿ ಅಂತ ಹೇಳ್ತಾ ಇರ್ತಾನೆ. ಪ್ರೀತಿಯ ಕೇಳುಗರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಗೆ ಮೃತ್ಯುಂಜಯ ಕಾದಂಬರಿ ಮುಗೀತು. ಅಂದರೆ ಇದರಲ್ಲಿ ಮೃತ್ಯುಂಜಯ ಅಂದರೆ ಮೃತ್ಯುವನ್ನು ಗೆದ್ದವನು ಅಂತ. ಇಲ್ಲಿ ಮೆನೆಪ್ಟ ಸತ್ತು ಹೋಗ್ತಾನೆ, ಆದರೆ ಮೃತ್ಯುವಿಂದ ಗೆದ್ದವನು ಯಾರು ಅಂತಂದರೆ ಅವನ ಆಶಯ ಏನಿರುತ್ತೆ ಅಂದರೆ, ಈ ಪ್ರಾಚೀನ ಐಗುಪ್ತದಲ್ಲಾಗಲಿ ಅಥವಾ ಬೇರೆ ಯಾವುದೇ ದುಷ್ಟ ಸಮಾಜ ವ್ಯವಸ್ಥೆನಲ್ಲೇ ಆಗಲಿ, ಯಾವ ದೇಶ ಆಗಲಿ, ಯಾವ ಭೂಖಂಡನೇ ಆಗಲಿ, ಜನ ಸಿಡಿದೇಳೋದಂತೂ ನಿಶ್ಚಯ. ಕ್ರೌರ್ಯಕ್ಕೆ ಮರ್ದನಗಳಿಗೆ ಎದುರಾಗಿ ನ್ಯಾಯಕ್ಕೋಸ್ಕರ, ಒಳ್ಳೆ ಬದುಕಿಗೋಸ್ಕರ ಜನ ನಡೆಸ್ತಾರೆ ಹೋರಾಟವನ್ನು. ಆ ಹೋರಾಟಕ್ಕೆ ಸಾವು ಅನ್ನೋದಿಲ್ಲ. ಅದೇ ಮೃತ್ಯುಂಜಯ. ಈ ರಚನೆಯನ್ನು ನಿರಂಜನ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರು ಮುನ್ನುಡಿನಲ್ಲಿ ಹೇಳ್ತಾರೆ, ಮೃತ್ಯುಂಜಯದ ಜೀವನ ಚಿತ್ರಣ ಸಂಪೂರ್ಣ ವಾಸ್ತವಾದದ್ದು. ಧಾರ್ಮಿಕ ವಿಧಿಗಳ ನಿರೂಪಣೆ, ಶವಲೇಪನ ಕ್ರಮ, ಶಾಶ್ವತ ಮನೆಗೆ ಅಂದರೆ ಗೋರಿಗೆ ಪ್ರಯಾಣ, ನಾಣ್ಣುಡಿಗಳು, ಹಾಡುಗಳು ಪ್ರತಿಯೊಂದನ್ನು ಅವರು ಸಾಧಾರಣವಾಗಿ ಇಟ್ಕೊಂಡು ಈ ಕಥೆಯನ್ನು ರಚನೆ ಮಾಡಿರೋದು. ಸುಮಾರು ಕ್ರಿಸ್ತಪೂರ್ವ 2500 ಸಮಯದಲ್ಲಿ ಈ ಐಗುಪ್ತದ ಒಂದು ಪ್ರಾಂತ್ಯದಲ್ಲಿ ರೈತರ ದಂಗೆ ಒಂದು ಎದ್ದಿತ್ತು ಅಂತ ಹೇಳಿಬಿಟ್ಟು ಖಚಿತವಾದ ಅಭಿಪ್ರಾಯ ಸಿಕ್ಕಿದೆ. ಆಗಿನ ಸಮಾಜ ಪ್ರಬುದ್ಧವಾಗಿರುತ್ತೆ. ಕುಶಲಕರ್ಮಿಗಳು, ಕಲ್ಲು ಕೆಲಸದವರು, ರೈತರು, ಜೀತದವರು ಇವರೆಲ್ಲರೂ ಕೂಡ ದಲಿತ ಮಂದಿಗಳು. ದಂಗೆ ಎದ್ದಿದ್ದು ರೈತ ಪ್ರಧಾನವಾದಂತಹ ಈ ನೀರಾನೆ ಪ್ರಾಂತ್ಯ. ಇದನ್ನೇ ದಲಿತರ ಬಂಡಾಯ ಅಂತ ಹೇಳಿಬಿಟ್ಟು ನಿರಂಜನ ಅವರು ಕರೆದಿದ್ದಾರೆ. ಇಲ್ಲಿಗೆ ಈ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ತುಂಬ ಇಷ್ಟವಾದ ಕತೆ ನನಗಿದು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ಕತೆ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ.